ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನನ್ನ ತವರು ಮನೆಯಲ್ಲಿದ್ದೇವೆ. ಇವರು ನಮ್ಮಪ್ಪ, ಇವರು ನಮ್ಮಮ್ಮ, ಅವನು ನನ್ನ ತಮ್ಮ ರವಿಶಂಕರ. ನನ್ನ ತಮ್ಮನ ಹೆಸರು ನಾರಾಯಣ ಭಟ್, ತಂದೆ ಹೆಸರು ಕೃಷ್ಣವೇಣಿ, ತಾಯಿ ಹೆಸರು. ಇವತ್ತು ನಾವು ಬಂದದ್ದು ತವರು ಮನೆಗೆ ಬರೋದು ಸ್ವಲ್ಪ ದಿವಸ ಆಯಿತು, ಹಾಗೆ ಬಂದದ್ದು. ಮತ್ತು ಅಪ್ಪನ ಕೆಲವೆಲ್ಲ ಆ್ಯಕ್ಟಿವಿಟಿಗಳು ಯಾವ ರೀತಿಯೆಲ್ಲ ಇತ್ತು, ಅಪ್ಪ ಯಾವುದರಲ್ಲೆಲ್ಲ ಇದ್ದಾರೆ, ಕೆಲಸ ಮಾಡಿಕೊಂಡಿದ್ರು ಅಂತ ಹೇಳೋದನ್ನು ಸ್ವಲ್ಪ ಮಾತಾಡುವ ಅವರ ಜೊತೆ. ಅಪ್ಪ ಅಮ್ಮ ಎಲ್ಲ, ಮತ್ತು ಅಮ್ಮನ ತವರು ಮನೆಯಲ್ಲಿ ಅದನ್ನೆಲ್ಲ ನಿಮಗೆ ವಿವರಿಸ್ತಾ ಹೋಗ್ತೇವೆ ನಾವೀಗ. ಇದು ಯಾವ ತಾಲೂಕಪ್ಪ? ಅದು ಮೊದಲು ಇತ್ತಲ್ಲ, ಈಗ ಎಂತ ಚೇಂಜ್ ಆಗಿದೆ? ಮಂಜೇಶ್ವರ ತಾಲೂಕು ಆಗಿದೆ. ಮತ್ತೆ ಅಮ್ಮನ ತವರು ಮನೆಯಲ್ಲಿ ಮುಂಡುಗರಲ್ಲ. ಹಾಗೆ. ನಿಮ್ಮ ತಂದೆ ಹೆಸರಿಗೆ? ಗೋವಿಂದ. ತಾಯಿ ಹೆಸರು? ಸರಸ್ವತಿ ಅಮ್ಮ. ನೀವು ಶಾಲೆಗೆ ಓದೋದೆಲ್ಲಿ? ಅಲ್ಲ, ನೀವು ಎಷ್ಟನೇ ಕ್ಲಾಸಿಗೆ ಓದೋದು? 3ನೇ ಕ್ಲಾಸಿಗ? 3ನೇ ಕ್ಲಾಸಿಗೆ ಓದೋದ ಸೀದಾ? ಹಾಗಾದ್ರೆ 1-2ನೇ ಕ್ಲಾಸಿಗೆ ಅಂತ ಹೋಗ್ಲಿಲ್ವ ಹಾಗಾದ್ರೆ ಅಪ್ಪ? ಈಗ ನಿಂಗೆ ಶಾಲೆಗೆ ಹೋಗುವಾಗ ಆಯಿ ಎಲ್ಲ ಬರೋಲ್ಲ ಹೇಳಿಕೊಟ್ಟದಾರಪ್ಪ? ಅಪ್ಪ ಅಜ್ಜನೇ ಹೇಳಿಕೊಟ್ಟದ? ನಿಂಗಂದ್ರೆ ಶಾಲೆಗೆ ಹೋಗುವಾಗ ಆಯಿ ಎಲ್ಲ ಅಭ್ಯಾಸ ಆಯ್ದ ನಿಂಗೆ? ಅಲ್ಲ, ಶಾಲೆಗೆ ಹೋದ ಮೇಲೆ ಅದ್ದ ಮನೇಲಿ ಅಭ್ಯಾಸ ಆಯ್ದ? ಅದು ಶಾಲೆಗೆ ಹೋಗುವ ಮೊದಲೇ ಆಯ್ತಾ? ಬರೋಲ್ಲ ಅಭ್ಯಾಸ ಆಯ್ದ? ಬರೋಲ್ಲ ಅಭ್ಯಾಸ ಆಯ್ದ? ಯಾವ್ದೆಲ್ಲ ಯಾವ್ದು 6 ಬರದ ಮಧ್ಯ ಹಬ್ಬದು? ಓ, ಅಂಬಗಳೇ ನಿಂಗು ರಾಘವಂಕನ ಪದ್ಯಗಳೆಲ್ಲ ಬಾಯ್ಪಾಠ ಬರೋದ್ರ ಆಯ್ತಾ? ರಾಘವಂಕ ಎಂತರ ಬರುತ್ತೆ? ಇದು ಆಯಿ ಬರೋಲ್ಲ ಶುರು ಮಾಡೋಗಳು ನಿಂಗೆ ಪದ್ಯವನ್ನು ಹೇಳಿಕೊಟ್ಟಿದ್ದವ ಅಜ್ಜಂಗ? ಅಜ್ಜಿಗೆ ಅಕ್ಷರ ಅಭ್ಯಾಸ ಇತ್ತಪ್ಪ? ಪಾಪೆ ತಡಕ ನಲ್ಕದ ಹತ್ರವ? ಓಹೋ. ಅಲ್ಲೇ ಎಷ್ಟನೇ ಕ್ಲಾಸ್ ವರೆಗೆ ಇತ್ತು ಅಲ್ಲಿ ಶಾಲೆ? 4ನೇ ಕ್ಲಾಸ್ ವರೆಗೆ? ಅಜ್ಜಿ ಹೋಯ್ದ ಹಂಗಾರೆ 4ನೇ ಕ್ಲಾಸ್ ವರೆಗೆ? 2ನೇ ಕ್ಲಾಸಿವರೆಗೆ ಹೋಯ್ದವ? ಅಜ್ಜ ಹೋದಲ್ಲಿ ಎಲ್ಲಿ ಉಕ್ಕಿನಡ್ಕಲ್ಲಿ? ಈಗ ನಿಂಗೋಗೆ 3 ಜನ ಅಕ್ಕಂದ್ರಲ್ಲ, ಈಗ ಮಧ್ಯದ ಅತ್ತೆ ಲಕ್ಷ್ಮೀ ಅತ್ತೆ ಇದ್ದದ್ದು, ಈಗ ಮೊನ್ನೆವರೆಗೆ ಇದ್ದದ್ದು ನಾವು. ಅವರ ಕೊಟ್ಟದ್ದು ಬಿಲ್ಕಿಂಜಕ್ಕೆ. ಹಾಗೆ
ಹೌದೇ ನಿಂಗೆ ಈಗ 3 ಜನ ಅತ್ತೆಗಳಲ್ಲಿ ಸಣ್ಣ ಅತ್ತೆ ಬೇಗ ತೀರಿಯೋದು, ಹಾಗಾಗಿ ದೊಡ್ಡ ಅತ್ತೆಯುವುದೇ ಗಿಳ್ಕಿನ ಅತ್ತೆಯುವುದೆಲ್ಲ ಕಲಿಯಲೆಲ್ಲ ಹುಷಾರಿ ಆಡಲ್ಲಪ್ಪ. ಅದು ಗಿಳ್ಕಿನ ಅತ್ತೆಗೂ ಕೂಡ ಸುಮಾರೆಲ್ಲ ಪದ್ಯಾಂಗ ಕತೆಗ ಪುರಾಣ ಕತೆ ಎಲ್ಲ ಗೊಂತಿತ್ತಲ್ಲಪ್ಪ. ಈಗ ಭಾಗವತ ಮತ್ತೆ ಭಾಗವತ ಸಪ್ತಾಹ ರಾಮಾಯಣ ಇದೆಲ್ಲ ಮಾಡಿದ್ದು ಬಾಬಾ. ಯಾರು ದೊಡ್ಡತ್ತೆ? ದೊಡ್ಡದೆ ಓಹೋ, ನರಹರಿತರ ರಾಮಾಯಣ ಶಾಲೆಗೆ ಹೋಯ್ತು ಹಂಗಾರೆ ಅವು? ಎಷ್ಟನೇ ಕ್ಲಾಸ್? ಇದು ಇವು ಗಿಳ್ಕಿನತ್ತೆ 6ನೇ ಕ್ಲಾಸಿನವರೆಗೆ ಹೋದ. ದೊಡ್ಡತ್ತೆ ಎಷ್ಟು ಕ್ಲಾಸ್ ಹೋಯ್ತು ಅವಳ? ಅಲ್ಲ ಎಷ್ಟು ಶಾಲೆಗೆ ಹೋಯ್ತು ಅವಳು ದೊಡ್ಡತ್ತೆ ಕೂಡ? ಹಾ ಹಾ ಗಿಳ್ಕಿನತ್ತೆ 6ನೇ ಕ್ಲಾಸ್ ಅದು. ಅವೆಲ್ಲ ನಡ್ಕೊಂಡೆ ಹೋದಪ್ಪ ಇಲ್ಲಿ. ನಿಂಗ ಶಾಲೆಗೆ ಸೇರುವಾಗ ಗಿಳ್ಕಿನತ್ತೆಗೆಲ್ಲ ಇದಾಯಿತು, ಶಾಲೆ ಬಿಟ್ಟಾಯಿತು. ನಿಂಗೂ ಗಿಳ್ಕಿನತ್ತೆಗೂ ಲಕ್ಷ್ಮಿ ಅತ್ತೆಗೂ 10 ವರ್ಷ ವ್ಯತ್ಯಾಸ ಅಲ್ಲ. ನಿಂಗೆ ಈಗ 3ನೇ ಕ್ಲಾಸಿಗೆ ಸೇರಿದ್ದು ಹೇಳಿದ್ರೆ ಕಾಟೋಕಿ ಶಾಲೆಗೆ ಎಷ್ಟನೇ ಕ್ಲಾಸಿನವರೆಗೆ ಅಲ್ಲಿಗೆ ಹೋದ್ದು ನಿಂಗ? 7ನೇ ಕ್ಲಾಸಿಗೆ ಕಾಟೋಕಿ ಹೋದ. 8, 9, 10 ಎಲ್ಲಿಗೆ ಹೋದ್ದು? ಪೆರ್ಲಕ್ ಹೋದ್ದು. ಮತ್ತೆ ನಿಂಗೆ ಕಾಟೋಕಿ ಶಾಲೆಗೆ ಹೋಗುವಾಗ ಬುತ್ತಿಯ ನಿಮಗೆ? ಎಂತ ತಗೊಂಡು ಹೋಗ್ಕೊಂಡಿದ್ದೀರಿ ಬುತ್ತಿ? ಕಡ್ಲೆ ಬಾಳೆಕಾಯಿ ಬೇಯಿಸಿದ್ದಲ್ಲ ಉದ್ಯಪ್ಪ ಎಂತದಪ್ಪ ನಿಮಗೆ? ಉದಯಪ್ಪ ಮಾಡಿದ ತಿಂಡಿಯನ್ನ ಬುತ್ತಿಗೆ ತಗೊಂಡು ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬಂದು ಮಾಡಿದ್ರು? 4 ಗಂಟೆಗೆ ಹೋಗ್ಬೋದು, 4 ಗಂಟೆ 4 ಗಂಟೆಗೆ ಹೋಗ್ಬೋದು. ನಿಮಗೆ ಶಾಲೆ ಬಿಟ್ಟು ಬಂದು ಎಂತ ಮಾಡುದು? ನಿಂಗಮ್ಮಗೆ ಶಾಲೆಗೆ ಹೋಗುವಾಗ ಇದ್ದದ್ದು ಆಚೆಗಾರಲ್ಲಿ ಇದ್ದದಲ್ಲ, ಇಲ್ಲಿಗೆ ಮತ್ತೆ ಬಂದದಲ್ಲ. ಈಗ ನಿಂಗ 3ನೇ ಕ್ಲಾಸಿಂದ 1-2ಕ್ಕೆ ಹೋಯ್ದೆ ಇಲ್ಲ ನಿಂಗೆ ಕ್ಲಾಸಿಗೆ? ಹೋಯ್ದಿಲ್ಲ. 3ರಿಂದ 7ರವರೆಗೆ ಕಾಟೋಕಿ ಶಾಲೆಗೆ ಹೋದ್ದು. 8ನೇ ಕ್ಲಾಸಲ್ಲಿ ಎಲ್ಲಿ ಮಾಡಿದಿ? ಪೆರ್ಲಲ್ಲಿ. 8, 9, 10 ಪೆರ್ಲಲ್ಲಿಯಾ? ಆ ಶಾಲೆಗೆ ಹೋಗುವಾಗ ನಿಂಗ ನೀರು ಹಾಕೊಂಡಿದ್ದಲ್ಲ, ಅದೇ ಯಾವ್ದು ಯಾವಾಗ? ಅದು ಬೆಲ್ಲ 75 ಶಾಲೆಗೆ ಹೋಗಿ ಬಂದು ನೀರು ಹಾಕುದ? ಎಷ್ಟು ಯಾವ್ದಕ್ಕೆ ನೀರು ಹಾಕುದು? ಎಷ್ಟು ಹಾಕುದ ಅದಕ್ಕೆ ನೀರು? 6 ಕೊಡ, ಒಂದೊಂದಕ್ಕೆ 6 ಕೊಡ. ಯಾವ್ದಂತ ಇಲ್ಲಿ 35 ಇಲ್ಲಿ 36 ಇಲ್ಲಿ 36 cc, ಅಲ್ಲಿ 30 ಒಟ್ಟು 66 cc. ಅದಕ್ಕೆ ಎಷ್ಟು? ಒಂದೊಂದಕ್ಕೆ 6 ಕೊಡಪ್ಪ. ಅದು ಬಾವಿಯಿಂದ ಹಾಕುದ? ಬಾವಿದ ತಿಂಗಳ 6 ತಿಂಗಳು 11 ಗಂಟೆ ಓದಿ 2 ಮಣಿ 3 ವರ್ಷ ಒಲ್ಲದು ಒಲ್ಲದು ದೀಪ ಮಡಿಗೆ ಎಷ್ಟೊತ್ತು ಬೇಕಾಗುತ್ತೆ? 11 ಗಂಟೆಗೆ ಆಗುತ್ತಾ? ನೋಡಿ ವೀಕ್ಷಕರೇ, ನಮ್ಮ ಮನೆ ಎದುರುಗಡೆ ಈಗ ತೆಂಗಿನ ತೋಟ ಇದೆ. ಅದು ಬಾವಿ, ಇದು ಇಲ್ಲಿ ಫುಲ್ಲು ತೆಂಗಿನ ಗಿಡ. ಆ ಟೈಮಲ್ಲಿ ಅಪ್ಪ ಶಾಲೆ ಬಿಟ್ಟು ಬಂದು ಒಂದೊಂದು ತೆಂಗಿನ ಗಿಡಗಳ ಬುಡಕ್ಕೆ 6 ಕೊಡಪನ ನೀರು ಹೊಯ್ತಿದ್ರಂತೆ. ಇದೇ ಇನ್ನೊಂದು ನಮ್ಮ ಮನೆಯ ಹಿಂಬದಿಯೂ ಒಂದು 10-20 ತೆಂಗಿನ ಮರ ಇದೆ. ಅಲ್ಲಿಗೂ ಅದೇ ರೀತಿ ಈ ಬಾವಿಂದ ತಕೊಂಡೋಗಿ ಹೊಯ್ತಿದ್ರಂತೆ ಒಂದೊಂದು ಗಿಡಕ್ಕೆ. ಹಾಗಾದ್ರೆ ಅಪ್ಪನ ಕಾಲದಲ್ಲಿ ಈ ಒಂದು ಗಿಡಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರು, ಯಾವ ರೀತಿ ಮಾಡ್ತಿದ್ರು ಅಂತ ಹೇಳೋದು ನಮಗೆ ಊಹಿಸ್ಲಿಕ್ಕೂ ಆಗ್ತಾ ಇಲ್ಲ. ಚಪ್ಪಲು ಇಲ್ಲ, ಹೊಟ್ಟೆಗೂ ಸರಿ ಇಲ್ಲ, ಬಡತನ, ಬೇಕಾದಂತೆ ಯಾವುದಕ್ಕೂ ಹಣಕಾಸು ತುಂಬ ಶೋಚನೀಯದ ಕಾಲದಲ್ಲಿ ಆ ರೀತಿ ಇದ್ದ ಕೆಲಸಗಳು ಆ ಟೈಮಲ್ಲಿ. ಶಾಲೆಯಿಂದ ಮುಂದೆ ಎಷ್ಟು ತಿಂಗಳು ಶುರು ಮಾಡಿಕೊಂಡಿದ್ದು ನೀರು ಹಾಕಿ? 5-6 ಗಂಟೆಗೆ ಶುರು ಮಾಡಿದ್ರೆ 11 ಗಂಟೆಗೆ ಆಗುತ್ತೆ. ಅದಕ್ಕೆ ವಾರಲ್ಲಿ ಎಷ್ಟು ಸರ್ತಿದೆ ನೀರು ಹಾಕಿ? ವಾರಕ್ಕೊಂದು.
ಅಜ್ಜಿ ಎಂತ ಮಾಡಿ ಹೊಣಿತಿದ್ದ ಅಪ್ಪ? ಹಾಕಿ ಕಳಿತೇವೆ. ಈಗ ಬರ್ಲೆ ಶಾಲೆಗೆ ಹೆಂಗ್ ಹೋಗ್ತಿದ್ದದಪ್ಪ ನಿಂಗ? ಮಾರ್ಗಲ್ಲೇ ನಿಂಗ ಯಾರು ಫ್ರೆಂಡುಗಾರು ಓದ್ತಿದ್ದಾರ ತಿರುಮೇಶ್ವರ ಒಟ್ಟಾರೆ. ಮಾಲಿಗುಂಡರಿ ಹ್ಮ್ ಮಾಡಿದ್ದು ಹ್ಮ್ ಮತ್ತೆ ಅದ್ರಾಗ ವಿಷ್ಣು ವೇಣವ ಬಲ್ಲೆ ಆರನ್ನು ಕಾದು ಬಲ್ಲೆ ಹೋಗ್ಬೋದಲ್ಲ. ಬಸ್ಸುಗೆಲ್ಲ ಇತ್ತಪ್ಪ ಅಮ್ಮಗ? ಇಟ್ಲಿಗೆ ಬಿಟ್ಟಿದ್ದಕ್ಕ ಇಟ್ಲಿಗೆ ಬಿಡಿ ಕೆ ಬಿಡಿ ಎರಡು ಬೆಳ್ಳಂಗಿ ಬೆಳ್ಳಂಗಿ ಬೆಳ್ಳಿಗೆ ಸೇರಿದಲ್ಲಿ ಹುಡುಗರು ಆಟೋಕಿಯಲ್ಲಿ ನಿಗಳ ಪ್ರೀತಿಯ ಮಾಸ್ಟರ್ ಯಾರಿದ್ದದಪ್ಪ? ಮೋಹನ್ದಾಸ್ ಕಿಣಿ ಬಾಬಾ ಮೋಹನ್ದಾಸ ಕಿಣಿ ಕಿನಿ ಅವು ಪಾಪವ ಮಾಸ್ಟರ್ ಒಳ್ಳೆ ಮಾಸ್ಟರ್. ಎಂತದಕ್ಕೆ ಮಾಸ್ಟರ್ ಹಾಕಿದ್ದದು? ಹಿಂದಿಗ? ಪೆರ್ಲದಲ್ಲಿ ಒಳ್ಳೆ ಪಾಠದ ಮಾಸ್ಟರ್ ಕಲಿದ್ದು ಪ್ರೀತಿಯ ಮಾಸ್ಟರ್ ಕಲಿ. ಮತ್ತೆ ಚಾಲ್ತಕ ಮಾಡಿಸಿದ್ದವ ಯಾರು? ಪಿ ವಿ ಬೇಕಲ್. ನಿಂಗ ಹೋಗುವಾಗ ಹೆಡ್ ಮಾಸ್ಟರ್ ಆಗಿದ್ದು ಇನ್ನೊಂದು ವೀಕ್ಷಕರೇ ಎಂತ ಗೊತ್ತುಂಟ, ನಾನು ತಮ್ಮನು ನಲ್ಕೆ ಶಾಲೆಗೆ ಹೋದವರು. ಅಪ್ಪ ಪ್ರೈಮರಿಗೆ ಕಾಟೋಕೆ ಶಾಲೆಗೆ ಹೋದ್ದು. ಕಾಟೋಕೆ ಶಾಲೆಯಲ್ಲಿ ಅಪ್ಪನಿಗೆ ಕೇರಿ ವೆಂಕಟರಮಣ ಭಟ್ ಅಂತ ಹೇಳುವವರು ಮಾಸ್ಟರ್ ಆಗಿ ಅಲ್ಲಿದ್ರು ಅಪ್ಪನಿಗೆ. ಅದೇ ಮಾಸ್ಟರ್ ನಮಗೆ ನಲ್ಕೆ ಶಾಲೆಗೆ ಮತ್ತೆ ಸಿಕ್ಕಿದ್ದಾರೆ. ಒಳ್ಳೆ ಮಾಸ್ಟರ್ ಅಂದ್ರೆ ಒಳ್ಳೆ ಮಾಸ್ಟರ್. ನಲ್ಕೆ ಶಾಲೆಯಲ್ಲಿ ಇದ್ದ 4 ಮಾಸ್ಟರ್ಗಳಲ್ಲಿ ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಮತ್ತೆ ಕಡಪ ಮಾಲಿಂಗ ಮಾಸ್ಟ್ರು, ಇವರನ್ನೆಲ್ಲ ಯಾವತ್ತಿಗೂ ನಾವು ಮರಿಲಿಕ್ಕೆ ಇಲ್ಲ. ಅವರು ಇಬ್ರು ಮರೆಯಾದ್ರು ಅಂತೇಳಿ ಸ್ವಲ್ಪ ಬೇಜಾರು. ಅಪ್ಪ ಕೇರಿ ಮಾಸ್ಟರ್ ನಿಂಗೂ ಮಾಸ್ಟರ್ ಆಗಿತ್ತಿದ್ದ? ಎಂತದಕ್ಕೆ ಪಾಠ ಹಾಕಿದ್ದಪ್ಪ ನಿಂಗೆ? ಕಡಪ ಮಾಲಿಂಗ ಮಾಸ್ಟ್ರು ನಿಂಗಳ ಕ್ಲಾಸ್ಮೇಟ್. ಕಡಲೆ ಶಾಲೆಗೆ ಹೋಗುವಾಗ ನಿಂಗ ಇದು ಆಟ ಪಾಠ ಹಿಂಗೆಲ್ಲ ಯಾವ್ದ್ರಲ್ಲಿ ಆಟಕ್ಕೆಲ್ಲ ಹೋಗ್ತಿತ್ತು? ಇಲ್ಲಿಯ ಮಾಡಿಬಿಟ್ಟಿದ್ದು ಕ್ರಿಕೆಟ್ ಕ್ರಿಕೆಟ್ ಮಾಡುವ 25 ಜನ ಮಾಡಿಬಿಟ್ಟಿದ್ರು. ನಿಂಗಂತ ಮಾಡ್ತಿದ್ದಿ? ಯಾವ ಬಣ್ಣದಪ್ಪ ಟೊಪ್ಪಿ? ನಿಂಗ ಶಾಲೆಗಪ್ಪ ಆಟ ಆಡಿಕೊಂಡಿದ್ದ? ಯಾವ ಆಟ? ತಲೆ ಮಾಡುದು ಹೇಳಿಕೊಂಡಿದ್ದೆ, ಅದೇ ಹೆಂಗಿತ್ತು? ಸ್ಕೂಲ್ ಟೈಮಲ್ಲೆಲ್ಲ ಬರೋದು ಹಿಂಗಿಪ್ಪದಕ್ಕೆ ಎಂತ ಹೋಗ್ತಿದ್ದಿ? ಈಗ ಏನ್ ಇದು ಕೆಲವೆಲ್ಲ ಆಕ್ಟಿವಿಟಿ ಸ್ಪರ್ಧೆ ಅಲ್ಲ, ನಿಂಗೆ ಸಾಮಾನ್ಯ ನಿಪುಣತೆಗೆ ಇನ್ನು ಬೇರೆ ಯಾವ್ದಕ್ಕೆ ಮತ್ತೆ ಬೇರೆ ಯಾವ್ದಕ್ಕೆ ಸೇರ್ತಿದ್ದಿ? ಪ್ರಬಂಧ ಬರಲ್ಲ ಸೇರ್ತಿದ್ದೀರಾ? ನಿಂಗೆ ಇದು ಪದ್ಯ ಬರಲ್ಲ ಸೇರಿಕೊಂಡಿದ್ದೆ ಹೇಳಿದ್ದಲ್ಲವ? 9ನೇ ಕ್ಲಾಸಲ್ಲಿ ಒಂದು ಪದ್ಯ ಬರ್ದೋಗಿದ್ಯಾ? ಭಾರತ ಮಾತೆಯ ಪದ್ಯ ಬರ್ದಿದ್ಯಾ ಒಂದು? ನಮ್ಮ ಈ ಭಾರತ ದೇಶದ ವೈಭವ ಬಂಡಿತವಾಗಿರುವುದು ಒಬ್ಬ ಸೃಷ್ಟಿಗೆ ಭೂವಲಯಲ್ಲಿ ಭಾರತ ಸುಂದರವಾಗಿದೆ. ಚಂದ್ರನ ಮಗಳಾಗಿದ್ದಲ್ಲಿ ಭಾರತವೆನ್ನು ಹೆಸರಾಯಿತು. ಪುಷ್ಪದೊಳೆಯಲ ವೈದ್ಯ ಅಯೋಧ್ಯೆ ಪುಣ್ಯ ಸ್ಥಳವಾಯಿತು. ಆದಿಯೋಗಿ ರಾಯಣ ಬರೆದ ವೇದಿಯರು ಕೊಂಡಾಬಿಡುವರು. ವೇದವ್ಯಾಸ ಭಾರತದ ಓದುವರೆಲ್ಲರೂ ಒಂದು ಪಂಪನ ಕವಿಗಳು ತುಂಬಲು ಕವಿಗಳ ಅರಿದ ಭಾರತವು ಗೀತನೆ ಕಾಯಿದ ಭಾರತವು ಉತ್ತರೇ ಬರುವನಿಂದೆಯ ರಾಜನ ಹಿಮವಂತ ಮದ್ದಿ ಪೂರಿತ ಕೂಡಲೇ ರಾಜ್ಯದಾಗ ಸಾಗಂತ ಬೇಗಣಿತ ಬಳಿದಲ್ಲೇ ಗಂಧಗಳು ಈಯಾಡುತ್ತೆ ಗಮನಗಳು. ಇದು ಮೊದಲ ರೆಡಿ ಮಾಡಿದ್ದ ಅಲ್ಲೇ ಬರುತ್ತದ ನನಗೆ? ಓ, ಆಶುಭವ ಕವಿತೆ ಇದೀಗ? ಆಶುಕವಿತೆ ಇದು. ಅವರು ಈಗ ಹೇಳಿದ ಪದ್ಯ 9ನೇ ಕ್ಲಾಸಲ್ಲಿರುವಾಗ ಬರ್ದಿದ್ದಂತೆ. ಅದು ಶಾಲೆಯಲ್ಲಿ ಸ್ಪರ್ಧೆ ಇತ್ತು.
ಆ ಸ್ಪರ್ಧೆಗೆ ಅವರು ರಚಿಸಿದ್ದು, ಅದು 7-8 ಜನ ಸ್ಪರ್ಧಿಗಳಿದ್ರು. ಅದರಲ್ಲಿ ಇವರು ಆಶ್ವಾಗಿ ರಚಿಸಿದ ಪದ್ಯ. ಒಂದು ಗಮನಿಸಬೇಕು ಅಂತಂತಂದ್ರೆ ಅದು ನವ್ಯ ಟೈಪಲ್ಲಿ ಬರಲಿಲ್ಲ, ಅಂದರೆ ಕ್ಲಾಸಿಕಲ್ ಶೈಲಿಯಲ್ಲೇ ಬರೆದಿದ್ದಾರೆ. ಮತ್ತೆ ಅದಕ್ಕೆ ಅವತ್ತಿನ ಪಟೇಲರಾಗಿದ್ದ KY ನಾರಾಯಣ ರೈ ಇರೋ ಕೈಯಿಂದ ಬಹುಮಾನ ಸಿಕ್ಕಿ ಶಾಬಾಸ್ ಅಂತ ಹೇಳಿಸಿಕೊಂಡಿದ್ರಂತೆ. ಸುಮಾರೊಂದು 10,000ದಿಂದಲೂ ಮೇಲೆ ಪದ್ಯ ಗದ್ಯ ಅಂತ ಬರೆದಿದ್ದಾರೆ. ನವ್ಯ ಟೈಪಿನ ಯಾವುದೇ ಪದ್ಯಗಳಿಲ್ಲ. ಅಪ್ಪನಿಗೆ ಇಷ್ಟವಾದ ಪದ್ಯ ರಚನೆ ಅಂದ್ರೆ ಹಳೆಗನ್ನಡ ಶೈಲಿ ಇಷ್ಟ. ಕನ್ನಡ ಅಂದ್ರೆ ದ್ವಿತೀಯಾಕ್ಷರ ಪ್ರಾಸ ಇದ್ದೇ ಇರ್ತದೆ. ಹೊಸಗನ್ನಡದಲ್ಲಿಯೂ ಸುಮಾರು ಕಡೆ ಇದೆ. ಪಂಪನ ಶೈಲಿ ಯತಿ ಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯ ಕೊಡ್ತಿದ್ರು. ಅವರು ಆಗ ಶುರುವಲ್ಲಿ ಹೇಳಿದ ಹಾಗೆ ಅವರಿಗೆ ಪೈಸರಿ ರಾಮಕೃಷ್ಣ ಭಟ್ ಅಂತ ಅವರಿಗೆ ಮಾಸ್ಟರ್ ಆಗಿದ್ದವರು, ಅವರಿಂದ ಪ್ರೇರಣೆಗೊಂಡು ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಬರ್ದದ್ದು ಹೇಗಿದೆ ಬಿಡಿ. ಪಂಪ ಭಾರತ, ಮಂಕುತಿಮ್ಮನ ಕಗ್ಗ ಎಲ್ಲ ಬಾಯಿಪಾಠ ಅಪ್ಪನಿಗೆ ಬರ್ತದೆ. ಹಿಂಗ ಇಲ್ಲಿಗ 10ನೇ ಕ್ಲಾಸ್ವರೆಗೆ ಪೆರ್ಲ ಶಾಲೆಗೆ ಓದಿ ಮತ್ತೆಂತ ಮಾಡಿದ್ಯಪ್ಪ? 10ನೇ ಕ್ಲಾಸ್ ಪೆರ್ಲ ಶಾಲೆಯಲ್ಲಿ ಮಾಡಿದ್ರು. ಆಮೇಲೆ ಮಾಡಿದವರು ಮಡಿಕೇರಿಯಲ್ಲಿ PUC ಮಾಡಿದ್ದಾರೆ. PUC ಮಾಡಬೇಕಾದ್ರೆ ಅಲ್ಲಿ ಇವರ ಸೋದರ ಮಾವ ಒಂದು ಕಾಫಿ ಎಸ್ಟೇಟ್ ಅಲ್ಲಿ ರೈಟರ್ ಆಗಿದ್ರು. ಅವರ ಜೊತೆಗೆ ಅವರೊಬ್ಬರೇ ಆಗ್ತದೆ ಅಂತ ಹೇಳಿ ಅಪ್ಪನನ್ನು ಕರ್ಕೊಂಡು ಹೋದ್ರು. ನಿನಗೆ ಅಲ್ಲಿ PUC ಮಾಡ್ಬೋದು ಅಂತ ಹೇಳಿ. ಹಾಗೆ ಮಡಿಕೇರಿಯಲ್ಲಿ PUC ಮಾಡಿದ್ರು. ಮಡಿಕೇರಿ ಯಾವ ಕಾಲೇಜ್ ಅಪ್ಪ? ಕಾಫಿ ತೋಟ ಎಲ್ಲಿ ನೋಡಿಕೊಂಡಿದ್ದಪ್ಪ ಈಶ್ವರಜ್ಜ? 4 ಕಿಲೋಮೀಟರ್ ಒಳಗೆ. ಎಂತಾಳಿ ಅಲ್ಲಿಗೆ ಹೆಸರು? ಕರ್ಣಂಗೇರಿ. ಯಾರ ಕಾಫಿ ತೋಟ ಅದು? ಉರಿ ಮಂಜಲು ಗೋಪಾಲಕೃಷ್ಣ ಮಠದ. ಅಲ್ಲಿ PUC ಮಾಡುವಾಗ ನಿಂಗ ಅಲ್ಲಿ ಆ ಕಾಫಿ ತೋಟದ ಮನೆಯಲ್ಲಿ ಇದ್ದದ ನಿಂಗ? PUC ಎಷ್ಟು ವರ್ಷ? 1 ವರ್ಷ 2 ವರ್ಷ? 1 ವರ್ಷ. ಪುಸ್ತಕ ಇದ್ದ? ಓ, ನಿಂಗ ಶಾಲೆ 1 ವರ್ಷ ಇದ್ದದ PUC? ಓಹೋ, ನಿಂಗೆಂತ ತಕೊಂಡದ PUC? ಸೈನ್ಸ? ಅಪ್ಪ, ಇನ್ನು ನಿಗಳ ಬರಹದ ಬಗ್ಗೆ ಚೂರು ಹೇಳ್ತೀರಾ? ನಿಗಳ ಲೇಖನ ನ್ಯೂಸ್ ಪೇಪರ್ಲಿ ಕೂಡ ಬತ್ತಿತ್ತಲ್ಲ, ಅದರನ್ನು ಹೇಳುವೀರಾ? ನಿಂಗಳು ಲೇಖನ ಬರೆದಿರಪ್ಪ? ಬರೆದಿರ? ಎಂತ ಎಲ್ಲ ಬರೆದಿ? ಅವರ ಬಗ್ಗೆ ಎಲ್ಲ ಲೇಖನ ಬರೆದಿರ? ಕಾಪಾಡು ಕನ್ನಡ ತಾಯಿ ಪದ್ಯ ಬರೆದ. ಆ ಪದ್ಯ ಅದರಲ್ಲಿ ಬೈದ. ಕಾಪಾಡು ಕನ್ನಡ ತಾಯಿ ಕರುಣೆದೋರು, ಅದು ಎಲ್ಲ. ಅಲ್ಲ, ನಿಂಗ ಬರುವಾಗ ನಿಂಗಳ ನಾಮಾಂಕಿತ ಅಂತ ಇತ್ತಪ್ಪ? ಬೀಜಿಗಾಡು. ಶಂಕರಮೋಹನ ನಾಮಾಂಕಿತ ಎಳೆಯರ ಗೆಳೆಯ ಮುಳಿಯಾಳಿ ಅಲ್ಲಪ್ಪ? ಅವು ಹೌದೇ ಸುಮಾರು ಪದ್ಯ ಹೌದೇ ಬರೋದು. ಅದು ಯಾವ್ದ್ರಲ್ಲಿ ಬಂದದ್ದು? ನಾವು ಬರುತ್ತೆ. ಅಪ್ಪ ಅಮ್ಮನಿಗೆ 74ನೇ ಇಸವಿಯಲ್ಲಿ ಮದುವೆ ಆಯಿತು. ಅಮ್ಮನ ತಾಯಿ ಮನೆ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ಮುಂಡುಗಾರು ಅಲ್ಲಿ. ಅಜ್ಜನ ಹೆಸರು ರಾಮಚಂದ್ರಯ್ಯ, ಅಜ್ಜಿ ಹೆಸರು ಪಾರ್ವತಿ. ಅಲ್ಲಿ ಅಜ್ಜನಿಗೂ ಕೂಡ ಹಾಗೆ ಒಂದು ಸಂಗೀತ ಇಂಥದ್ದೆಲ್ಲ ಆಸಕ್ತಿ ಜಾಸ್ತಿ ಇತ್ತು. ಅಮ್ಮನಿಗೂ ಸಂಗೀತದ ಆಸಕ್ತಿ ಇತ್ತು. ಅಲ್ಲಿ ಅಜ್ಜಿ ಕೂಡ ಸಂಗೀತ ಹಾಡ್ತಿದ್ರು. ಅದೇ ಯಾಕೋ ಇಲ್ಲಿಗೆ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪನ ಕಿವಿಗೂ ಆ ಸಂಗೀತದ ಆಸಕ್ತಿ ಬಿತ್ತು. ಅಪ್ಪ ಅದರಿಂದ ಮತ್ತೆ ಒಳ್ಳೊಳ್ಳೆ ಸಂಗೀತಗಾರರ ಹಾಡನ್ನಾಗಲಿ ಯಾವುದೇ ಸಂಗೀತಗಾರರದ್ದು ಕೇಳುದು ಶುರು ಮಾಡಿದ್ರು. ಅಪ್ಪ ಸ್ವಲ್ಪ ಕೇಳುದು. ಆಮೇಲೆ ಒಳ್ಳೆ ಕಚೇರಿಗಳಿದ್ರೆ ಧರ್ಮಸ್ಥಳವ, ಸುಬ್ರಹ್ಮಣ್ಯವ, ಮಂಗಳೂರು ಕೆಲವೊಂದು ಕಚೇರಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಲಕ್ಷದೀಪೋತ್ಸವಕ್ಕೆ ಸಂಗೀತ ಕಚೇರಿಗೆ ಒಳ್ಳೊಳ್ಳೆ ಸಂಗೀತಗಾರರು ಬರ್ತಿದ್ರು, ಕಲಾವಿದರು ಬರ್ತಿದ್ರು. ಅದಕ್ಕೆ ಅದಂತ ಅಪ್ಪ ಪ್ರತಿ ವರ್ಷ ಹೋಗ್ತಿದ್ರು. ಇಲ್ಲಿಂದ ಟೇಪ್ ರೆಕಾರ್ಡ್, ದೊಡ್ಡ ದೊಡ್ಡ ಟೇಪ್ ರೆಕಾರ್ಡ್ ಹಿಡ್ಕೊಂಡೆ ಹೋಗಿ ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ಈ ಪಾರ್ವತಿ ಅಜ್ಜಿ ಕೂಡ ಹಾಡ್ತಿದ್ರು. ಅವರಿಗೆ ಸ್ವಲ್ಪ ಅನಾರೋಗ್ಯದ ಇದ್ರೂ ಕೂಡ ಹಾಡುವುದಕ್ಕೆ ಕಡಿಮೆ ಇರ್ತಿಲ್ಲ. ಅಮ್ಮನ ಮದುವೆ ಮಾಡಿ ಕೊಟ್ಟ ಮೇಲೆ ಆಗಲಿ ನಾವು ಸಣ್ಣಗಿರೋಗಳು ಕೂಡ ಅಜ್ಜಿ ಹಾಡ್ತಿದ್ರು. ಆದ ಕಾರಣ ಅಮ್ಮನಿಗೆ ಕೂಡ ಸಂಗೀತದ ಬಗ್ಗೆ ಆಸಕ್ತಿ ತನ್ನಿಂತಾನೆ ಜೊತೆಗೂಡಿತು ಅಪ್ಪನೊಟ್ಟಿಗೆ. ಹಾಗೆ ಅಪ್ಪನಿಗೆ ಸಂಗೀತ ಸಾಹಿತ್ಯದ ಜೊತೆಗೆ ಅಪ್ಪ ಅಡಿಕೆ ಸುಲಿಯುವಾಗಲೇ ಅದರಲ್ಲಿ ಯಾವುದೆಲ್ಲ ಹಾಡು ಅದನ್ನು ಬೇರೆ ಸೆಪರೇಟ್ ಮಾಡಿ ಇತ್ತು. ಅದರ ಜೊತೆಗೆ ಸ್ವಲ್ಪ ದೊಡ್ಡ ಜಾತಿದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ ಅಂತೇಳಿ ಅದನ್ನು ಕೂಡ ಸೆಪರೇಟ್ ಮಾಡ್ತಾ ಇದ್ದರು.
ಇಷ್ಟು ಮಾತ್ರ ಅಲ್ಲ, ಅದರ ಒಟ್ಟಿಗೆ ಯಾವುದು ಅಡಿಕೆ ಎಷ್ಟೆಷ್ಟು ಆಯಿತು ಅಂತ ಅದಕ್ಕೆ ಲೆಕ್ಕವನ್ನು ಇಟ್ಟುಕೊಳ್ತಿದ್ರು. ಅದು ಆಗ ನಮ್ಮಲ್ಲಿ ಅದು ತ್ರಾಸ ಇರ್ಲಿಲ್ಲ. ಒಳ್ಳೆ ಫಾಸ್ಟ್ ಆಗಿ ಸುಲಿಯುವುದು, ಅದರ ಜೊತೆಗೆ ಯಾವ್ದು ಎಷ್ಟಾಯಿತು 100ಕ್ಕೆ 1ರಾಗಿ ಅಲ್ಲಿ ಸೈಡಿಗೆ ತೆಗೆದಿಡುದು. ಅಂದ್ರೆ ಸಾಮಾನ್ಯ 100-125ಕ್ಕೆ ಒಂದು ಅವರೇಜ್ ಸೈಜಿನ ಅಡಿಕೆ 1 kg ಬರ್ತದೆ ಅಂತಾದ್ರೆ ಅವರಿಗೆ ಎಷ್ಟು ಸುಲಿಬೇಕು, ಈಗ ಖರ್ಚಿಗೆ ಬೇಕು ಎಷ್ಟು ಬೇಕು ಅಂತ ಹೇಳಿ ಒಂದು ಅಂದಾಜು ಮಾಡೋದಕ್ಕೆ ಗೋಣಿ ಲೆಕ್ಕದಲ್ಲೆಲ್ಲ ಸಾಮಾನ್ಯ ಸುಲಿದಾಗ ಒಂದಿಷ್ಟು ಸುಲಿದಾಗ ಈಗ ಸಾಕಿಷ್ಟಕ್ಕೆ ಅಂತೇಳಿ ಹಾಗೆ ಅವರು ಒಮ್ಮೆಗೆ ತುಂಬ ಕೊಡುವ ಕ್ರಮ ಇರಲಿಲ್ಲ. ಅವರ ಕ್ರಮ ಸ್ವಲ್ಪ ಸ್ವಲ್ಪ ಕೊಡುವ ಕ್ರಮ ಇದ್ದದ್ದಷ್ಟೇ ಅಡಿಕೆ. ಇದ್ದದ್ದು ಅಷ್ಟೇ, ಮತ್ತೆ ಇರುವುದರಲ್ಲಿ ಸ್ವಲ್ಪ ಸ್ವಲ್ಪ ಕೊಡುವ ಕ್ರಮ ಇತ್ತು. ಹಾಗೆ ಮಾಡುವಾಗ ಬೇರೆ ಬೇರೆ ಮಾಡ್ತಾ ಇದ್ರು. ಹಾಗೆ ಸುಲಿಯುವುದರ ಒಟ್ಟಿಗೆ ಇನ್ನೊಂದಂತಂದ್ರೆ ಅವರಿಗೆ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು, ಇದರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅದರ ಒಟ್ಟಿಗೆ ಅದು ಹೇಗೆ ಮಾಡ್ತಾ ಇದ್ರು ಏನು ಅಂತ ಅರ್ಥ ಆಗೋದಿಲ್ಲ. ಇಲ್ಲಿ ಸುಲಿಯುವುದು ಒಂದು ಸೈಡಲ್ಲಿ, ಅದರ ಲೆಕ್ಕಗಳು ಈಗ ಹೇಳಿದಾಗ ಹೇಗೆ ನಡೀತಾ ಇತ್ತು, ಅದರ ಒಟ್ಟಿಗೆ ಯಾವುದೋ ಒಂದು ಹೊಸ ಪದ್ಯ ರಚನೆ ಆಗಬೇಕಾದ್ರೆ ಅದಕ್ಕೆ ಪದಗಳನ್ನು ಹುಡುಕುವುದು ಮನಸ್ಸಿನಲ್ಲಿ ಅದು ನಡೀತಾ ಇತ್ತು. ಹಾಗೆ ಒಂದಿಷ್ಟು ಸುಲಿದಾದ ಮೇಲೆ ಒಂದು ಬ್ರೇಕ್ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ತಗೊಳ್ಳುವಾಗ ಹೋಗಿ ಆ ಪದ್ಯಕ್ಕೆ ಒಂದಿಷ್ಟು ರಫ್ ಅಲ್ಲಿ ಸ್ವಲ್ಪ ಈಗ ಬರ್ತಾ ಇತ್ತು. ಅದರ ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಸಂಗೀತದ ಯಾವ್ದಾದ್ರು ಒಬ್ಬರ ಕೈಯಿಂದ ಅವರ ಸಂಗೀತ ಆಸಕ್ತ ಗೆಳೆಯರಿದ್ದಾರೆ, ಅದು ಹೇಳ್ತೇವೆ ನಾವು. ಆ ಸಂಗೀತ ಆಸಕ್ತರು ಕೊಟ್ಟ ಕ್ಯಾಸೆಟ್ಗಳನ್ನು ಒಂದು ಕ್ಯಾಸೆಟ್ ಅನ್ನು ಅವರ ಕೈಯಿಂದ ತರ್ತಾರೆ. ಆ ಕ್ಯಾಸೆಟ್ ಅನ್ನು ಅವರಿಗೆ ವಾಪಸ್ ಕೊಡ್ಬೇಕಲ್ಲ, ಅದನ್ನ ಇನ್ನೊಂದು ಕ್ಯಾಸೆಟ್ಗೆ ರೆಕಾರ್ಡ್ ಮಾಡಿ ನಮ್ಮಲ್ಲಿ ಇಟ್ಟುಕೊಳ್ತಿದ್ರಪ್ಪ. ಆವಾಗ ಅಡಿಕೆ ಸುಲಿಯೋದ್ರ ಜೊತೆಗೆ ಈಗ ತಮ್ಮ ಹೇಳಿದಂತ ಕೆಲಸಗಳೆಲ್ಲ ಆಗ್ತಾ ಅದು ಒಂದು ಕೆಲಸ. ಅದರ ಜೊತೆಗೆ ಈ ಕ್ಯಾಸೆಟ್ ಅನ್ನು ಇನ್ನೊಂದು ಕ್ಯಾಸೆಟ್ಗೆ ಡಬ್ಬು ಮಾಡುದು ಅಂತ ಹೇಳ್ತಿದ್ರಪ್ಪ. ಅದನ್ನ ಇನ್ನೊಂದು ಕ್ಯಾಸೆಟ್ಗೆ ಡಬ್ಬು ಮಾಡುದು ಬೇರೆ, ಆ ಕೆಲಸವೂ ಆಗ್ತಿತ್ತು. ಅದರ ಜೊತೆಗೆ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಶುರು ಮಾಡಿದ ಮೇಲೆ ಸ್ಪ್ರಿಂಕ್ಲರ್ ಅದು ಇಂತಿಷ್ಟು ಗಂಟೆ ಒಂದೊಂದು ಶಿಫ್ಟ್ ಅಂತ ಮಾಡ್ತಿದ್ರು. ಒಂದು 12 ಜಟ್ಟು ಒಂದು ಗಂಟೆ ಹಾರ್ಲಿಕ್ಕೆ ಉಂಟು ಅಂತಾದ್ರೆ ಅದು 1 ಗಂಟೆ ಆಗ್ತಾ ಹೋಯ್ತಾ ಬಂತ ಕರೆಂಟ್ ಹೋಗುದನ್ನು ಅದನ್ನು ಲೆಕ್ಕ ಇಟ್ಟುಕೊಳ್ತಿದ್ರು. ಈಗ ಏನೆಲ್ಲ ಮಾಡ್ತಿದ್ರು, ಅಡಿಕೆ ಸುಲಿತಿದ್ರು, ಪದ್ಯ ರಚನೆಗೆ ವಸ್ತು ಹುಡುಕ್ತಾ ಇದ್ರು, ಅದರ ಜೊತೆಗೆ ಕ್ಯಾಸೆಟ್ ಡಬ್ಬಿಂಗ್ ಇದನ್ನು ಮಾಡ್ತಿದ್ರು. ಇಷ್ಟು ಅಲ್ಲದೆ ಇನ್ನೊಂದು ಮಾಡ್ತಿದ್ರು, ಯಾರು ಬಂದ್ರೆ ಅವರ ಜೊತೆ ಮಾತು ಆಡ್ತಿದ್ರು. ಸಂಗೀತದ ಗೆಳೆಯರಲ್ಲಿ ನಿರ್ನಿರಾಯ ಅಂತ LIM ಡಾಕ್ಟರ್ ಪುಂಡಲೀಕ ನಾಯ್ಕ, ಮೆಲೋಡಿ ಹೌಸ್ ಮಂಗಳೂರು, ಅವರು ಕಟ್ಟ ಸುಬ್ಬರಾವ್ ಅವರು ಸಂಬಂಧಿಕರು ಕೂಡ, ಕಂಗಿಲ ಕೃಷ್ಣ ಭಟ್ ಅವರು ಡಾಕ್ಟರ್ ಆಗಿದ್ರು. ಅವರು ಸಾಹಿತ್ಯದಲ್ಲಿಯೂ ಸಂಗೀತಕ್ಕೂ ಇದ್ರು. ಸಂಗೀತಕ್ಕೆ ಹೋಗಿ ಕಚೇರಿ ಕೇಳಿದ್ದೆ ನಾರಾಯಣ, ಇದನ್ನು ಓದಿದ್ದೆ ಪುಸ್ತಕ, ಈ ಪುಸ್ತಕವನ್ನು ಓದಿದ್ದೆ ನಾರಾಯಣ ಅಂತಲೇ ಆ ತರ ಕೇಳ್ತಿದ್ರು. ಹಾಗೆ ಅಪ್ಪ ರೆಕಾರ್ಡ್ ಮಾಡಿದ್ರೆ ಈ ಸಂಗೀತದ ಜೊತೆಗೆ ಬರೆಯುವುದನ್ನು ಏನು ಬಿಟ್ಟಿರ್ಲಿಲ್ಲ, ಅದು ಬರವಣಿಗೆ ಆಗ್ತಾನೆ ಇತ್ತು. ಅದು ಯಾವ ಮಟ್ಟಿಗೆ ಹೋಗ್ತಿತ್ತು ಅಂದ್ರೆ, ರಾತ್ರಿ ಆದ್ರೂ ಒಂದು ಬರೆಯುವ ಆಸಕ್ತಿ ಅಂದ್ರೆ ಅಪ್ಪನಿಗೆ ಈಗ ಮೊನ್ನೆ ತನಕ ಕೂಡ ಈ ರಾತ್ರಿ ನಿದ್ದೆ ಮಾಡುವಾಗ ಸಡನ್ ನಿದ್ದೆ ಬರಲಿಲ್ಲ. ಆ ಟೈಮಲ್ಲಿ ಒಂದು ಪದ್ಯ ರಚನೆಯೋ ಗದ್ಯವೋ ಯಾವ್ದಾದ್ರು ಒಳ್ಳೆ ಯೋಚನೆ ಬಂತಂದ್ರೆ ಮಲಗುದು ಬಿಟ್ಟು ಹೋಗಿ ವಾಪಸ್ಸು ಬರೆಯುವುದು. ಯಾಕೆಂದ್ರೆ ಅಷ್ಟು ತನಕ ಬರೆಯುವುದು ಇದೆಲ್ಲ ಮಾಡ್ತಾನೆ ಇದ್ರು. ಪುನಃ ಪದ್ಯಕ್ಕೆ ಯಾವುದು ಪೂರಕವಾದ ವಿಷಯಗಳು ಮನಸ್ಸಲ್ಲಿ ಬಂತು ಅಂದ್ರೆ ಅದನ್ನು ಆವಾಗಲೇ ಪೆನ್ನಿನ ಮುಖಾಂತರ ಅದು ಕಾಗದಕ್ಕೆ ಎಂಟ್ರಿ ಆಗಿಯೂ ಆಯಿತು. ಅದು ಒಂದು ಪದ್ಯ ಅಪ್ಪನಿಗೆ ಪೂರ್ತಿ ಆಯಿತು ಅಂತ ಆಗ್ಬೇಕಾದ್ರೆ ಅದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿ ಅದು ಕರೆಕ್ಟ್ ಆಯಿತು ಅಂತ ಆದ ಮೇಲೆ ಅದು ಫ್ಯಾರಿಗೆ ಬುಕ್ಕಿಗೆ ಹೋಗ್ತಿತ್ತು ಅಪ್ಪನ ಕ್ರಮ ಹಾಗೆ. ಅದೇ ರೀತಿ ಈ ಸಂಗೀತವೂ ಹಾಗೆ, ಅಪ್ಪನಿಗೆ ಅದು ಅಷ್ಟು ಒಳ್ಳೆದಿದ್ರೆ ಮಾತ್ರ ಸಂಗೀತದ ಕಚೇರಿಗಳಿಗೆ ಹೋಗ್ತಿದ್ರು. ಇನ್ನು ಅಮ್ಮನ ಬಗ್ಗೆ ಹೇಳೋದಾದರೆ, ಅಮ್ಮನೂ ಕೂಡ ಅಷ್ಟೇ, ಚೊಕ್ಕಾಡಿ ಶ್ರೀರಾಮ ದೇವಾಲಯ ಅಂತ ಇದೆ, ಅಲ್ಲಿಗೆ ಅಮ್ಮ ನಡ್ಕೊಂಡು ಪ್ರತಿ ಶುಕ್ರವಾರ ಆ ದೇವಸ್ಥಾನಕ್ಕೆ ಬಂದು ಲಲಿತ ಸಹಸ್ರನಾಮ ಓದ್ತಿದ್ರಂತೆ. ಅದು ಅಮ್ಮ ಹುಡುಗರಜ್ಜನ ಜೊತೆ ಸುಮಾರು ಕಡೆಗೆ ಭಜನೆಗೂ ಹೋಗ್ತಿದ್ರಂತೆ. ಮತ್ತೆ ಇನ್ನೊಂದು ನಮ್ಮೊಂದು ವಿಶೇಷ ಅಂತ ಅಂದ್ರೆ, ನಮ್ಮ ಈಗ ರಿಲೇಷನ್ ಅಲ್ಲಿ ಇಷ್ಟು ಫಾಸ್ಟ್ ಆಗಿ ಸಂಬಂಧ ಹೇಳುವವರು ಯಾರಿಲ್ಲ ಅಂತ ಹೇಳುದು ಅಮ್ಮನಿಗೆ ಗೊತ್ತಿರೋದು ಅಂತ ಒಂದು ಖಂಡಿತ ನಮಗೊಂದು ಹೆಮ್ಮೆಯ ವಿಷಯ ಅದು. ಆ ವಿಷಯದಲ್ಲಿ ಇನ್ನೊಂದು ಅಮ್ಮನ ಅಂತ ಅಂದ್ರೆ ಅದೇ ಅಡುಗೆ. ನನ್ನ ಹುಟ್ಟುಹಬ್ಬಕ್ಕೆ ಮಾಡ್ತಾ ಇದ್ದ ಕ್ಷೀರ,
ಮತ್ತೆ ಇನ್ನು ರೊಟ್ಟಿ. ಇನ್ನು ಉಬ್ಬು ರೊಟ್ಟಿ, ಅದು ಬಸಳೆ ಮತ್ತು ಅಲಸಂದೆ ಬೀಜ ಹಾಕಿದ ಅದಕ್ಕೆ ಬೆಂದಿ ಅಂತ ಹೇಳ್ತೇವೆ ನಾವು, ಸಾಂಬಾರ್ ಟೈಪ್. ಹಾಗೆ ಅದು. ಮತ್ತೆ ಇನ್ನು ಕೆಲವೆಲ್ಲ ಇದೆ, ಶಾವಿಗೆ, ಕಾಯಲು, ಅದಂಥದ್ದು ಇನ್ನು ಎಷ್ಟೋ ಇದೆ. ಬೆರಟಿ ಪಾಯಸ. ಬೆರಟಿ, ಆಮೇಲೆ ಈ ಕೊಬ್ಬರಿ ಚಟ್ನಿ ಪುಡಿ. ಮತ್ತೆ ಅಮ್ಮ ಕೆಂಡದಡ್ಡೆ ಮಾಡ್ತಾಳೆ. ಕುಕ್ಕರು ಆ ತರ ಅಲ್ಲ, ಶಾರ್ಟ್ ಕಟ್ ಎಲ್ಲ ಅಲ್ಲ ಅಮ್ಮ ಯಾವ್ದಾದ್ರು ಮಾಡುವಾಗ ಪರ್ಫೆಕ್ಟ್, ಅದು ಅಷ್ಟು ಚಂದವಾಗಿ ನಾಜೂಕಾಗಿ, ಅದು ಕ್ಲೀನ್ ಆಗಿ. ಅಪ್ಪನ ಅಡುಗೆಯಲ್ಲಿ ಕೂಡ ಹಾಗೆ. ಅಪ್ಪ ಚಿತ್ರಾನ್ನ ಅಂತೂ ಬಹಳ ಸೂಪರ್. ಚಿತ್ರಾನ್ನ ಮತ್ತೆ ಬಟಾಟೆ ಮೊಸರು ಗೊಜ್ಜು, ಮತ್ತೆ ಅವಲಕ್ಕಿ ಮಾಡುದು, ಸೌತೆಕಾಯಿ ಮತ್ತೆ ಹಲಸಿನ ಬೀಜದ ಪಲ್ಯ, ಅದೆಲ್ಲ ಅಪ್ಪನ ಕೈ ರುಚಿ ಅಂದ್ರೆ ಚೌತಿಗೆ ಒಂದು ಪಂಚಕಜ್ಜಾಯ ಒಂದೇ ಅದು ಒಂದು ಪಾಕ. ಅದು ಒಂದು ಇನ್ನೊಂದಿದೆ, ಅಪ್ಪ ಇಲ್ಲಿಗೆ ಬಂದ ಸೀಲಾದ ಸ್ಟ್ಯಾಂಪ್ ಅನ್ನು ಹೀಗೆ ಈ ರೀತಿ ಕಲೆಕ್ಟ್ ಮಾಡುದು. ಈಗ ಅದೊಂದು ಒಂದೇ ರೀತಿಯ ಸ್ಟ್ಯಾಂಪ್ ಇಂದ ಕೂಡ ಬರೀತಿದ್ವಿ, ಬಿ ಸಿ. ವಿಷಯ ಅಂತಂದ್ರೆ ಅವರು ದುಡ್ಡು ಕೊಟ್ಟು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಿರಲಿಲ್ಲ, ಎರಡು ಕಾರಣಕ್ಕೆ. ಒಂದು ಮೊದಲೇ ಬಡತನ, ಇನ್ನೊಂದು ಬಂದ ಸ್ಟ್ಯಾಂಪ್ಗಳನ್ನು ಯಾಕೆ ಅದನ್ನು ಸ್ವಲ್ಪ ಕಲಾತ್ಮಕವಾಗಿ ಸಂಗ್ರಹ ಮಾಡಬಾರದು ಅಂತ ಹೇಳೋ ಒಂದು ಆಲೋಚನೆ. ಆ ಆಲೋಚನೆಯಲ್ಲಿ ಕೆಲವು ಬೇರೆ ಬೇರೆ ಟೈಪಿನ ಸೈಜಿನ ಸ್ಟ್ಯಾಂಪ್, ಬೇರೆ ಟೈಪನ್ನು ಹಾಗೆ ಅಂಟಿಸಿದ್ರು. ಇನ್ನು ಕೆಲವು ಒಂದೇ ಟೈಪ್ ಸುಮಾರು ಬರ್ತಾ ಇರ್ತದಲ್ಲ, ಅದನ್ನು ಈ ಥರ ತೋರಿಸಿದ ಹಾಗೆ ABCD ಅಕ್ಷರಗಳು ಈ ಥರ ರೂಪದಲ್ಲಿ ಮಾಡಿದ್ರು. ಬಸ್ಸಿನ ಟಿಕೆಟ್ ಆಗ್ಲಿ, ಯಾವುದೇ ಒಂದು ಅಕ್ಷರದ ಯಾವುದೇ ಕಾಗದಗಳು ಸಿಗಲಿ ಒಂದ್ಸಲ ನೋಡೋ ಅಭ್ಯಾಸ ಅಪ್ಪನಿಗೆ. ಖಾಲಿ ಪೇಪರ್ ಸಿಗ್ಲಿ, ಚಿತ್ರ ಮಾಡಿದ್ರೆ ಅದ ಅಷ್ಟು ಚಂದದ ಚಿತ್ರ ಬರ್ತಿತ್ತು. ಡೈರಿ ಕೂಡ ಬರ್ತಾ ಇದ್ರು. ಡೈರಿ ಬರೆಯೋದು ಅಂದ್ರೆ ಬರೀ ಇದಲ್ಲ, 2-3 ತರದ ಪುಸ್ತಕ ಇಟ್ಟಿದ್ರು. ಒಂದು ಆ ದಿವಸ ಅವರು ಏನು ಮಾಡಿದ್ರು ಅಂತ ಅದಕ್ಕೊಂದು ಡೈರಿ, ಇನ್ನೊಂದು ಲೆಕ್ಕ ಪತ್ರದಕ್ಕೆ ಅದಕ್ಕೆ ಒಂದು ಕ್ರೆಡಿಟ್ ಡೆಬಿಟ್ ಅಂತ ಒಂದದ್ದು ಆ ಥರ ಲೆಕ್ಕ ಹಾಕಿ ಅದೊಂದು ಬರಿತಾ ಇದ್ರು. ಇನ್ನೊಂದು ಅದಕ್ಕೆ ಕೆಲಸಗಾರ ಲೆಕ್ಕದಲ್ಲಿ ಅವರಿಗೆ ಕೊಟ್ಟದ್ದು ಅದಕ್ಕೆ ಬೇರೆ. ಹಾಗೆ 3 ಥರದ ಪುಸ್ತಕ ಇಟ್ಟಿದ್ರು. ಅದು ಕೆಲವು ಸರ್ತಿ ನೋಡುವಾಗ ಯಾಕೆ ಇದನ್ನು ಬರೀತಾರೆ, ಯಾವ ಕಾರಣಕ್ಕೆ ಅಂತ ಅವರಿಗೆ ಹೇಳಿದ ಹಾಗೆ ಒಂದು ಸುಮಾರು ವರ್ಷ ಮೊದಲೇ ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮ್ಮ ಹತ್ತಿರದ ಮನೆಯವರಿಗೆ ಯಾರಿಗೂ ಬೇಕಾಗಿತ್ತು. ಆಗ ಅವರು ಇವರು ಲೆಕ್ಕ ಬರಿತಾ ಇದ್ರಲ್ಲ, ಲೆಕ್ಕ ಅಂದರೆ ಇದು ಡೈರಿ ಬರಿತಾ ಇದ್ರಲ್ಲ, ಅದರ ಮೂಲಕ ಅವರಿಗೆ ಮಾಹಿತಿ ಸಿಕ್ಕಿತ್ತು. ಹಾಗೆ ಎಲ್ಲಿಯೋ ಕೆಲವೊಂದು ಕಡೆ ಅದು ಉಪಯೋಗ ಆಗ್ಬೋದು ಅಂತ ಹೇಳೋ ಕಾರಣಕ್ಕೆ ಆ ವಿಷಯಗಳನ್ನು ಅವರು ಬರಿತಾ ಇದ್ದಾರೆ. ಹೆಚ್ಚು ಕಡಿಮೆ ಅದನ್ನ ಮೊದಲೇ ಇತ್ತಲ್ಲ, 72ರಿಂದ ಡೈರಿ ಬರ್ತಿದ್ರಂತೆ ಅಪ್ಪ. ಇದಲ್ಲದೆ ಸಂಗೀತ ಕಚೇರಿಗೆ ಹೋದಾಗ ಕಲಾವಿದರ ಆಟೋಗ್ರಾಫ್ ಕೂಡ ಕಲೆಕ್ಟ್ ಮಾಡ್ತಿದ್ರು ಅಪ್ಪ. ನೋಡಿ, ಇದು ಘಟಂ TH ವಿನಾಯಕರಂ ಘಟಂ ಆರ್ಟಿಸ್ಟ್ನವರ ಇದು ಆಟೋಗ್ರಾಫ್. ಅದೊಂದು ಘಟದ ಚಿತ್ರದ ಹಾಗೆ ಮಾಡಿ ಅವರು ಸೈನ್ ಮಾಡಿದರು. ಅದೇ ಥರ ಲಾಲ್ಗುಡಿ ಜಯರಾಮ್ ಅವರನ್ನು ನೋಡಿದ್ದೆ ನಾನು. ಅದು ವೈಲಿನ್ ಶೇಪಲ್ಲಿ ಚಿತ್ರ ಮಾಡಿ ಆಮೇಲೆ ಆಟೋಗ್ರಾಫ್ ಕೊಟ್ಟಿದ್ದರು. ಈ ಕಲಾವಿದರದ್ದು ಕೂಡ ಆಟೋಗ್ರಾಫ್ ಕಲಾತ್ಮಕವಾಗಿ ಇತ್ತು. ಹೌದು, ಇದು ನೋಡಿ, ಇದು ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ಆಟೋಗ್ರಾಫ್. ಅಲ್ಲಿ ಕೆಳಗೆ ಅದು ಈಗ ಬರೆದಾಗ ಅವರು ಬರೆದಾಗ ಅವರ ಸಿಗ್ನೇಚರಲ್ಲಿ ಯಾರು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಕೆಳಗೆ ಇವರಲ್ಲಿ ಹೆಸರು ಬರಿತಾ ಇದ್ರು, ಯಾರದ್ದು ಮುಂದೆ ಇವರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹಾಗೆ. ಮತ್ತು ಹಾಗೆ ಇನ್ನೂ ಸುಮಾರು ಜನರದ್ದಿದೆ. ಇದೆಲ್ಲ ಧರ್ಮಸ್ಥಳಕ್ಕೆ ಹೋದಾಗಲ್ಲಪ್ಪ, ಹೆಚ್ಚಿನಲ್ಲಿ ಧರ್ಮಸ್ಥಳದಲ್ಲಿ. ಧರ್ಮಸ್ಥಳದ ಸಂಗೀತ ಕಚೇರಿ ಅಪ್ಪನಿಗೆ ಬಹಳ ಪ್ರೀತಿಯ ಕಚೇರಿಗಳದು. ವೀರಾಮಚಂದ್ರನ ತಿರುಚೂರು. ನೋಡಿ, ಇದು RK ಶ್ರೀಕಂಠನ್ ಅವರದ್ದು. ಮತ್ತು ಈ ಕಡೆ ಬರೀ ಸಂಗೀತಗಾರದ್ದು, ಸಾಹಿತಿಗಳದ್ದು ಇತ್ತು. ಅವರಿಗೆ ಯಾರನ್ನು ಭೇಟಿಯಾಗಲಿಕ್ಕೆ ಅವಕಾಶ ಇತ್ತು ಅದು. ಇಲ್ಲಿ ನೋಡಿ, ಇದು ಶಿವರಾಮ ಕಾರಂತರ, ಡಾಕ್ಟರ್ K ಶಿವರಾಮ ಕಾರಂತರ ಅವರದ್ದು. ಹಾಗೆ ಇನ್ನೂ ಸುಮಾರು ಜನರದ್ದು ಇದೆ ಇದರಲ್ಲಿ. ಶತಾವಧಾನಿ ಡಾಕ್ಟರ್ R ಗಣೇಶರದ್ದು ಇದೆ. ಅವರನ್ನು ಪ್ರಥಮ ಬಾರಿಗೆ ಭೇಟಿಯಾದಾಗ ಪುಣ್ಯವಶಾತ್ ಏನಂದ್ರೆ ಅಷ್ಟಾವಧಾನಕ್ಕೂ ಅಪ್ಪನ ಪೃಚ್ಛಕರಾಗಿ ಕೂತ್ರು, ಶತಾವಧಾನಕ್ಕೂ ಸಿಕ್ಕಿತ್ತು ಅಪ್ಪನಿಗೆ ಪೃಚ್ಛಕರಾಗಿ. ಸುಳ್ಯದಲ್ಲಿ ಅಷ್ಟಾವಧಾನಕ್ಕೆ ಅವರು ಸಮಸ್ಯೆ ಪೂರ್ಣ ಡಾಕ್ಟರ್ ವೀಣಾ ಅವರು ಆರ್ಗನೈಸ್ ಮಾಡಿದ ಇದರಲ್ಲಿ. ಇನ್ನೊಂದು ಇಲ್ಲಿ ಬೆಂಗಳೂರಲ್ಲಿ ಶತಾವಧಾನವನ್ನು ಆರ್ಗನೈಸ್ ಮಾಡಿದಾಗ ಅದರಲ್ಲಿ ಒಬ್ಬದಿ ಪೃಚ್ಛಕರಾಗಿ ಇವರು ಕುಳಿತಿದ್ರು. ಇನ್ನೊಂದಂತಂದರೆ, ರೇಡಿಯೋ ಇರಲಿ, ಟೇಪ್ ರೆಕಾರ್ಡರ್ ಇರಲಿ, ವಾಷಿಂಗ್ ಮಿಷಿನ್ ಇರಲಿ, ಯಾವುದೇ ಇರಲಿ, ಅದರಲ್ಲಿ ಅದು ಅಚ್ಚುಕಟ್ಟಾಗಿ ಚೆನ್ನಾಗಿರೋದು ನಮ್ಮ ಬಾಳಿಕೆ ಇರುವಂಥದ್ದು ಒಂದು ವಸ್ತುವಿನ ಬಗ್ಗೆ ಅವರಿಗೊಂದು ಆಸಕ್ತಿ ಇತ್ತು. ಅದು ದೊಡ್ಡ ಟೇಪ್ ರೆಕಾರ್ಡರ್ ಇದ್ದು ಚಿಕ್ಕ ವಾಕ್ಮ್ಯಾನಿಗೆ ಹೋಗಿ ಅಲ್ಲಿಂದ ಮತ್ತೆ ಮೈಕ್ರೋ ಟೇಪ್ ರೆಕಾರ್ಡರ್ ತನಕನೂ ಅವರ ಹತ್ರ ಕಲೆಕ್ಷನ್ ಇತ್ತು. ಅದಕ್ಕೆ ಸಂಬಂಧ ಮೈಕ್ರೋ ಕ್ಯಾಸೆಟ್ ಕೂಡ ಅವರ ಸಂಗ್ರಹದಲ್ಲಿ ಇದೆ. ಅದು
ಮುಂದಿನ ಎಪಿಸೋಡಲ್ಲಿ ಅಪ್ಪನ ಸಂಗ್ರಹಗಳು ಮತ್ತು ಕೆಲವೊಂದು ಫೋಟೋಗಳನ್ನು ನೀವು ನೋಡಬಹುದು.